ಅಂಗಡದಲ್ಲಿ ಎರಡು ತರದಲ್ಲಿ ಅಷ್ಟು ಚಾಣಕ್ಷ ಆಟಗಾರರಿದ್ದಾರೆ ಅಂಗಡದಲ್ಲಿ. ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯ ಇದೆ ಅಂಗಡದ ಒಳಭಾಗದಲ್ಲಿ. ಇಲ್ಲಿ ಮತ್ತೊಮ್ಮೆ ವಿನೋದ್ರವರ ದಾಳಿ, ವೇಗದ ದಾಳಿಗಾರ, ಬಾಗಲಕೋಟೆ ಜಿಲ್ಲೆಯ ಒಬ್ಬ ಹೆಮ್ಮೆ ಆಟಗಾರ ಅಂಗಡದಲ್ಲಿ ಬಲಿಷ್ಠವಾದ ದಾಳಿ ತೆಗೆದುಕೊಳ್ತಾ ಇದ್ದಾರೆ. ಅಮಿತ್ ಅವರಿಗೆ ಟಚ್ ಆಗ್ತಾ ಇದೆ. ಕುರ್ಚಿ ಮೇಲೆ ಕುತ್ಕೊಳ್ಳಿ ದಯವಿಟ್ಟು. ಕುರ್ಚಿಯಲ್ಲಿ ಔಟ್ ಆಫ್ ಪ್ಲೇಯರ್ ಕುರ್ಚಿ ಬಿಟ್ಟು ಬರ್ಬೇಕು. ಔಟ್ ಆದ ಪ್ಲೇಯರ್ಸ್ಗೆ ಅಲ್ಲೇ ಸೈಡ್ ಕುತ್ಕೋ. ರೈಟ್ ಝೋನ್ ರೀಚಿಂಗ್ ಫ್ರಮ್ ಔಟ್ಸೈಡ್ ದ ಕೋರ್ಟ್. ಇಲ್ಲಿ ಮತ್ತೊಮ್ಮೆ ವಿನೋದ್ರವರ ದಾಳಿ, ತನ್ನದ ಖಾತೆಯನ್ನು ಆರಂಭಿಸಿದಂತ ಆರಂಭಿಕ ಆಟಗಾರ ವೇಗದ ದಾಳಿಗಾರ ಖಾತೆ ನಡುವೆ ನಿರೀಕ್ಷೆಯಲ್ಲಿ ಬ್ಯಾರಿಗೇಡ್ ಮೇಲೆ ಭಾರ ಹಾಕಿ ನಿಂತವರು ಬ್ಯಾರಿಗೇಡ್ ಬಿಟ್ಟು ನಿಂತ್ಕೊಳ್ಬೇಕು. ದಯವಿಟ್ಟು ನಿಮ್ಮ ಭಾರ ತಂದ ಮೇಲೆ ಬ್ಯಾರಿಗೇಡ್ ಮೇಲೆ ಹಾಕಬೇಡಿ, ನಿಮ್ಮ ಭಾರದ ಮೇಲೆ ನೀವು ನಿಂತ್ಕೊಳ್ಳಿ. ಆರಂಭದಲ್ಲಿ 2-0 ಪಂದ್ಯ ಸಾಗುತ್ತಾ ಮತ್ತೊಮ್ಮೆ ಸತೀಶ್ ಅವರ ದಾಳಿ ಭಾಗದಲ್ಲಿ ಬಲಿಷ್ಠವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಪಂದ್ಯ. ಬಲಿಷ್ಠವಾದಂತಹ ಪಂದ್ಯ ಇದೆ ಅಂಕಣದಲ್ಲಿ. ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮಾತು ಗೆಲ್ಲವೇ ಮಾಡಿ ದಾಳಿಯಲ್ಲಿ ವಿನೋದ್ರವರ ದಾಳಿ. ದಾಳಿ ಇದೆ, ಅಂಕ ಪಡೆಯಲೇಬೇಕಾದಂತ ಒತ್ತಡ. ಬೋನಸ್ ಲೈನ್ ಆಫ್ ಇದೆ. 5 ಜನ ಆಟಗಾರರು ಬಲಿಷ್ಠವಾದಂತ ಬಾಲ್ ಟ್ಯಾಕಲ್ ಆಗ್ತಾ ಇದೆ. ಹೊಂದಾಣಿಕೆ ಇಡುತ್ತ ಟೈಮ್. ಓಕೆ, ಅಲ್ಲಿ ಬರ್ತಾ ಇದ್ದಾರೆ ಸರ್, ಪಾಟೀಲ್ ಸರ್ ಬರ್ತಾ ಇದ್ದಾರೆ. ಇಲ್ಲಿ ತಾಯಂದಿರಿಗೆ ಅಲ್ರಿ ಇನ್ನು ಮೇಲ್ಗಡೆ ಜಾಗ ಇದೆ, ಅಕ್ಕಗಳು ಸ್ವಲ್ಪ ಮೇಲ್ಗಡೆ ಎಲ್ಲ ಸರಿದು ಕುತ್ಕೊಳ್ಳಿ. ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ, ಸಹಕಾರ ಮಾಡಿ. ಅದ್ಭುತವಾದಂತ ದಾಳಿ ಆಗ್ತಾ ಇದೆ. ರೈಡರ್ ಈಸ್ ಔಟ್. ಪಾಯಿಂಟ್ ಹೊನ್ನಗೊಂದ. ಇನ್ನು ಮುಂದೆ ಎಲ್ಲ ನಡೆಯುತ್ತಿರುವಂತಹ ಎಲ್ಲ ಪಂದ್ಯಗಳು ಹೈ ವೋಲ್ಟೇಜ್ ಪಂದ್ಯಗಳು ಅಂಕಣದಲ್ಲಿ ನಡೀತಾ ಇದ್ದಾವೆ. ಬಲವಾದ ರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದು ಪಂದ್ಯ ಹುಣಗೊಂದು ವಿರುದ್ಧ ಚಿಂಚಲಿ. ಬಲಿಷ್ಠವಾದಂತಹ ದಾಳಿಗಾರ ವಿನೋದ್ರವರ ದಾಳಿ ಅಂಕಣದಲ್ಲಿ. ಮತ್ತೊಮ್ಮೆ ಅಮಿತ್ ರವರ ದಾಳಿ, ಸಪೋರ್ಟಿವ್ ದಾಳಿಗಾರ, ತಂಡದ ಪ್ರಮುಖ ದಾಳಿಗಾರ ಅಂಕಣದ ಹೊರಭಾಗದಲ್ಲಿದ್ದಾರೆ. ಅವರ ಜವಾಬ್ದಾರಿಯನ್ನು ಈ ಬಡಿ ಹೆಚ್ಚಿಸ್ತಾ ಇದ್ದಾರೆ. ಯಶಸ್ಸು ಆಗ್ತಾ ಇದ್ದಾರೆ. ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್ ಅವರ ಮಿಸ್ಟೇಕ್ ಬರ್ತಾ ಇದೆ. ನಮ್ಮ ಬಹುಮಾನ ದಾನಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಡ್ಯೂಟಿ ಯಾರ್ದಿಲ್ಲ ಎಲ್ಲ ನಮ್ಮ ಆಫೀಸಲ್ಸ್ ಅಲ್ಲಿ ರೈಟ್ ಸೈಡ್ ಹೋಗ್ಬೇಕು. ಕಲಂದರ ದಾಳಿ ಭಾಗದಲ್ಲಿ ಕಳೆದ ಬಾರಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ರಾಷ್ಟ್ರೀಯ ತಾರೆ ಅಂಕಣದಲ್ಲಿ ಯಾವುದೇ ಅಂಕದ ಸಂಪಾದನೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಮಾರುತಿ ವೇಗದ ದಾಳಿಗಾರ, ಎಡಬದಿಯ ದಾಳಿಗಾರ. ಟಚ್ ಬರ್ತಾ ಇದೆ. ಅದ್ಭುತವಾದ ಪ್ರಯತ್ನ, ಪ್ರಾಮಾಣಿಕತೆ ಆಟ ಒಪ್ಪಿಕೊಳ್ತಾ ಇದ್ದಾರೆ ಕೂಡ. ಪಾಯಿಂಟ್ ಚಿಂಚಲೆ. ನಮ್ಮ
ಡ್ರೈ ಡಿಸೈಡ್ ಡ್ರೈ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡ ಅಂಕದ ಹುಡುಕಾಟದಲ್ಲಿ ವಿನೋದ್ ರವರ ದಾಳಿ ಕೊನಸಲಿನ ಆಡಿದ 7 ಜನ ಆಟಗಾರ ಮಧ್ಯ ಬರ್ತಾ ಇದೆ ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ ಎಂತಾವುದು ಅದ್ಭುತವಾದಂತ ಪ್ರಯತ್ನ ಆಗ್ತಾ ಇದೆ ಅಂಪರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ ಸೂಪರ್ ರನ್ ಆಗ್ತಾ ಇದೆ ಒಂದ್ಸಲ ಜೋರ್ ಚಪ್ಪಾಳೆ ಬರಲಿ ಅಂಪರ್ ಮತ್ತೊಮ್ಮೆ ಸತೀಶ್ ಅವರ ದಾಳಿ ವೇಗದ ದಾಳಿಗರ ಕಾದು ನೋಡುವ ನಿರೀಕ್ಷೆಯಲ್ಲಿ ಸಂಜೆಯಲ್ಲಿ ಬಹಳ ಒಂದು ಅಭೂತಪೂರ್ವ ಅಂತ ಪಂದ್ಯಾವಳಿ ಅಂತ ಹೇಳ್ಬೋದು ಇವತ್ತಿನ ಕೋಟೆ ನಾಡಿನ ಬಾಗಲಕೋಟೆ ಜಿಲ್ಲೆಯ ರನ್ನ ನಾಡಿನ ಮೊದಲ ತಾಲೂಕಿನ ಕಬಡ್ಡಿಗೆ ತಗುರೂರು ಅಂತ ಕಬಡ್ಡಿಯಲ್ಲಿ ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸಿದಂತ ಸೌರಗಾಂವ್ ಗ್ರಾಮದಲ್ಲಿ 3 ದಿನಗಳ ಕಾಲ ಕಬಡ್ಡಿ ವೈಭವ ನೆರವೇರ್ತಾ ಇದೆ ಇವತ್ತಿನ ಕೊನೆಯ ದಿನ 30,000 ಜೊತೆಗೆ ಆಕರ್ಷಕ ಟ್ರೋಫಿಗೆಲ್ಲ ಕೇಳಿದಂತ ತಂಡಗಳು ಯಾರ ಪಾಲಾಗುತ್ತೆ ಅಂತ ಕಾದು ನೋಡುವ ಕ್ಷಣಗಳಲ್ಲಿ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ ಹಾಗೇನೆ ಈ ಒಂದು ಸಮಾರಂಭದಲ್ಲಿ ಮೂಲ ಸಂಸ್ಥಾನ ಮಟ್ಟ ಬಬಲಾದಿಯ ವೇದಮೂರ್ತಿ ಪರಮ ಪೂಜ್ಯ ಸಿದ್ದರಾಮಯ್ಯ ಅಜ್ಜನವರು ಕೂಡ ಪಾಲ್ಗೊಳ್ಳಲಿದ್ದಾರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಒಂದು ವೇದಿಕೆಗೆ ಇಷ್ಟೊಂದು ಜನಸಾಗರ ಈ ಕಾಲದಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಅಭೂತಪೂರ್ವ ಅಂತ ಗ್ಯಾಲರಿ ಮತ್ತು ಪೆಂಡಾಲ್ ಕೊಡುಗೆ ನೀಡಿದಂತ ಈ ಭಾಗದ ಜನಮೆಚ್ಚಿದ ಜನನಾಯಕರು ಮುಧೋಳ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಜನ ಸರ್ಕಾರದ ಇದ್ದಾರೆ ಮತ್ತೊಂದು ಮಿಸ್ಟೇಕ್ ಆಗ್ತಾ ಇದೆ ವಿಠಲ್ ಅವರ ಮಿಸ್ಟೇಕ್ ಬರ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಮತ್ತೊಮ್ಮೆ ಸತೀಶ್ ಅವರ ದಾಳಿ ಆಗಾಗ ತಂಡಕ್ಕೆ ಆಶ್ರಯ ಆಗುತ್ತಿರುವ ಆಟಗಾರ 9-5 ಪಂದ್ಯ ಇದೆ 4 ಅಂಕದ ಅಂತರದಲ್ಲಿ ಹೊನಗೊಂದು ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಆರಂಭದಲ್ಲಿ ಸಾಕಷ್ಟು ಸಮಯ ಇದೆ ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಪಂದ್ಯ ಬದಲಾವಣೆ ಆಗಬಹುದು ಹಾಫ್ ಟೈಮ್ ಬರ್ತಾ ಇದೆ ಮಧ್ಯಂತರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗ ಈ ಎಲ್ಲ ಮಂಡಳಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವರ ಎಲ್ಲಿದ್ದರೂ ವೇದಿಕೆ ಮೇಲೆ ಆಸೀನರಾಗಬೇಕಂತೇಳಿ ಕಮಿಟಿ ಪರವಾಗಿ ಮತ್ತೊಮ್ಮೆ ಮೂರೊಮ್ಮೆ ಕೇಳ್ಕೊತಾ ಇದ್ದೇನೆ Hello. 2+2 4 ಪಾಯಿಂಟ್ RNG ಸ್ಕೂಲ್ ಮೊದಲು ಆಫೀಸರ್ ಸೋರ್ಗಾವ್ ಎ ಇದು ನಿಮಗೆ ಎರಡನೇ ಕರೆ ಆಫೀಸರ್ ಸೋರ್ಗಾವ್ ಎ ಇಂದ RNG ಸ್ಕೂಲ್ ಮೊದಲು ಸೆಕೆಂಡ್ ಕಾಲ್ ಒಟ್ಟಿ ಪ್ಲೇಸ್ ಮಾಡಿ ಅಮಿತ್ ರವರ ದಾಳಿ ತಂಡದ ಪ್ರಮುಖ ದಾಳಿಗಾರ ಇಂಜುರಿ ಆಗಿ ಹೊರಗಡೆ ಹೋಗಿದ್ದಾರೆ ಆ ಪ್ರಮುಖ ಸ್ಥಾನವನ್ನ ಅಮಿತ್ ರವರು ತಗೊಳ್ತಾ ಇದ್ದಾರೆ ಆದರೆ ಎಂತ ಆಘಾತ ಇಲ್ಲಿ ಮೊದಲೇ ಇಲ್ಲ ಎಂತ ಪ್ರಯತ್ನ ಆಯ್ತು ಆಫೀಷಿಯಲ್ ಟೈಮ್ ಔಟ್ ಅಮಿತ್ ಅವರು ಕೈಗೆ ಬಂದ ತುತ್ತನ್ನ ಕೆಳಗೆ ಬಿಟ್ಟರು 5,000 ರೂಪಾಯಿಯನ್ನು ಕೊಡ ಮಾಡಿದಂಥ ದಾನಿಗಳು ಸದಾಶಿವ ವಿಭೂತಿ ಪಾಂಡಪ್ಪ ಅಡವಿ ಚಂದ್ರಶೇಖರ್ ಪೂಜಾರಿ ಮಹೇಶ್ ಪರೇಡ್ ನಿಖಿಲ್ ಗೌಡ ಪಾಟೀಲ್ ಪ್ರವೀಣ್ ಕುಮಾರ್ ಅಡವಿ ಬಸವರಾಜ್ ಅಡವಿ ಮಾರುತಿ ಗಜಪ್ಪಳು ಹಾಗೆ 10,000 ರೂಪಾಯಿ ಸಹಾಯಧನ ನೀಡಿದ ದಾನಿಗಳು ಮಹೇಶ್ ಗೌಡ ಪಾಟೀಲ್ ಬಾಳಪ್ಪ ಹೊಸಮನಿ ಪ್ರಕಾಶ್ ಹಲಗಲಿ ಟಿವಿ ಎರಳಿಕಟ್ಟಿ ಸುಭಾಷ್ ಹಲಗಲಿ ಗೌತಮ್ ಗೌಡನವರ್ ಈ ಎಲ್ಲ ಮಹಿಳೆಯರಿಗೂ ಕೂಡ ನಾವಿಲ್ಲಿ ವೇದಿಕೆ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮತ್ತೊಮ್ಮೆ ಡಿಫೆನ್ಸ್ ಪಕ್ಕದ ಆಟಗಾರ ಶೀತಲ್ ಅವರು ದಾಳಿ ಭಾಗ್ಯ ಮುಂದಾಗ್ತಾ ಇದ್ದಾರೆ ಕಾದ್ ನಡುವೆ ನಿರೀಕ್ಷೆ ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ ಮಹಿಳೆಯರಿಗಾಗಿ ಇರ್ತಕ್ಕಂಥ ಈ ಗ್ಯಾಲರಿ ವ್ಯವಸ್ಥೆಯಲ್ಲಿ ಎಲ್ಲರೂ ಆಸಕ್ತರಾಗಬೇಕು ಮುಂದ್ಗಡೆ ಸ್ವಲ್ಪ ಹೋರಿ ಸ್ಥಳದ ಅವಕಾಶ ಇದೆ ದಯವಿಟ್ಟು ಅಲ್ಲಿ ಸ್ವಲ್ಪ ಅಂಗಗಳೆಲ್ಲ ಮೇಲ್ಗಡೆ ಸರಿದು ಕೂತ್ಕೊಳ್ಳಿ ಅಲ್ಲಿ ಗ್ಯಾಪ್ ಇದೆ ನೋಡಿ ದಯವಿಟ್ಟು ಅಜ್ಜಿ ಅಂತಂದ್ರೆ ಬಂದಿದ್ದಾರೆ ದಯವಿಟ್ಟು ಸಹಕಾರ ಮಾಡಿ ಸ್ವಲ್ಪ ಸರಿದುಕೊಂಡ್ರೆ ಯಾಕಂದ್ರೆ ನೀವು ಎಲ್ಲರೂ ಮೇಲೆ ಹತ್ತಿರಿ ಕೆಲವೊಂದಿಷ್ಟು ಮಂದಿ ಮೇಲೆ ದಯವಿಟ್ಟು ಜಾಗ ಇದೆ ನಮ್ಮ ಸೋರ್ಗಾಂವ್ ಆಟಗಾರ್ತಿರೆಲ್ಲ ಮೇಲ್ಗಡೆ ಹೋಗ್ಬೇಕು ತಾವುಗಳು ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡ್ರಿ ಅಲ್ಲಿ ನೀವೇ ಸ್ವಲ್ಪ ಅವಕಾಶ ಮಾಡಿಕೊಡಿ ಎಲ್ಲ ತಾಯಿಂದರು ಬಂದಿದ್ದಾರೆ ಇವತ್ತು ರವಿವಾರ ಇವತ್ತು ಧಾರಾವಾಹಿ ಯಾವುದಿಲ್ಲ ಹೆಚ್ಚಾಗ್ತಾ ಇದೆ ಸಂಖ್ಯೆ ದಯವಿಟ್ಟು ಸಹಕರಿಸಬೇಕು The last 5 minutes go, both the team captains remaining 5 minutes left. The do or die, ಮಾಟು ಕಿಲ್ಲಮೆ ಮಟ್ಟಿ ಕಲಂದ್ರ ಅವರ ದಾಳಿ ರಾಷ್ಟ್ರೀಯ ತಾರೆ do or die ದಾಳಿಯಲ್ಲಿ ಜರ್ಸಿ ನಂಬರ್ 10 ಕಲಂದರ್ ಅವರ ಬಂಧನ ಟೈಮ್ ಔಟ್ ಟು ಚಿಂಚಲಿ ಹೋರಿ ಮುಂದುವರಿ ನೀವು ಹೆಣ್ಮಕ್ಳಿಂದ ಮುಂದುವರಿ ಲಾಸ್ಟ್ ಹೋಗಿ ಮತ್ತೊಮ್ಮೆ ಅಮಿತ್ ರವರ ದಾಳಿ 4 ಜನ ಆಟಗಾರರ ಅಂಕದಲ್ಲಿ
ಇವತ್ತಿನ The last 4 minutes go. ಕೊನೆಯ 4 ನಿಮಿಷ. ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ವೇದಮೂರ್ತಿ ಚಂದ್ರಶೇಖರ ಮಹಾಸ್ವಾಮಿಗಳು ಹಾಗೂ ಇನ್ನೋರ್ವ ಪೂಜ್ಯ ಶ್ರೀ ಸಿದ್ದರಾಮಯ್ಯ ಅಜ್ಜನವರು ಪರಮ ಪೂಜ್ಯ ವೇದಮೂರ್ತಿ ಮಹಾಸ್ವಾಮಿಗಳು ಇವರು ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸ್ತಾ ಇದ್ದಾರೆ. ದಯವಿಟ್ಟು ಪ್ರೇಕ್ಷಕರು ಸಹಕರಿಸಬೇಕು. Repetition finalization players no argument. ಅಲ್ಲಿ Each one ನಿರ್ಣಯ point. ಮಾಡ್ತಾರೆ, ನೀವು ಯಾರು ಮಾತಾಡಬೇಡಿ. Time out. ಬಹಳ ಅತ್ಯುತ್ತಮ ಪಂದ್ಯ ನೋಡ್ರಿ. ಪೂರ್ತಿ ಲಾಸ್ಟ್ ಲೇಡೀಸ್ ಸೆಕ್ಷನ್ ಅಲ್ಲಿ ಕೂಡ ಲಾಸ್ಟ್ ಇನ್ನೂ ಖಾಲಿ ಇದೆ ನೋಡಿ. ಸ್ವಲ್ಪ ಮೇಲ್ಗಡೆ ಸರ್ ಕೂತ್ಕೊಡ್ರಿ, ಅಲ್ಲೆಲ್ಲ ಆಟಗಳು ಇನ್ನೂ ಜಾಗ ಖಾಲಿ ಇದೆ. ಹುಡುಗಿಯರು ಸಣ್ಣ ಸಣ್ಣ ಹುಡುಗರು ಕೂತಿದ್ರು ನೋಡ್ರಿ, ಅಲ್ಲಿ ಸ್ವಲ್ಪ ಜಾಗವನ್ನ ಅಲ್ಲಿ ಸುರೇಶ್ ಅಣ್ಣ ಸ್ವಲ್ಪ ನೀವೇ ಹೋಗ್ರಿ ಆ ಕಡೆಗೆ, ಅಲ್ಲಿ ಗ್ಯಾಲರಿಯಲ್ಲಿ ಇನ್ನೂ ಖಾಲಿ ಇದೆ. ಇದೇ ಗ್ಯಾಲರಿಯಲ್ಲಿ ಇನ್ನೂ 100 ಜನ ಕೂಡ್ತಾರೆ. ಕೆಳಗಡೆ ಕೂತಿರ್ತಕ್ಕಂಥ ಪುರುಷರು ಅಲ್ಲಿ ಹೆಣ್ಮಕ್ಳಿಗೆ ಸ್ಥಳ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು. ಮತ್ತೊಮ್ಮೆ ಮಾರುತಿಯವರ ಬಂಧನ 17-9 in favor of ಹೊನ್ನಗುಂದ. ದಯವಿಟ್ಟು ಈ ಮಹಿಳೆಯರ ವಿಭಾಗದ ಒಂದು ಗ್ಯಾಲರಿಯಲ್ಲಿ ಕುಳಿತಿರ್ತಕ್ಕಂಥ ಪುರುಷರು ಎದ್ದು ಹೆಣ್ಣು ಮಕ್ಕಳಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಎಲ್ಲರೂ ಅಲ್ಲೇ ಶ್ವೇತಾ ದಂಪತಿಗಳನ್ನು ಬಿಟ್ಟರೆ ಉಳಿದೆಲ್ಲ ಪುರುಷರು ಸ್ಥಳಾವಕಾಶ ಹೆಣ್ಣು ಮಕ್ಕಳಿಗೆ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ಪ್ರವೀಣ್ ಸರ್, ನೀವೇ ಯಾವ ಗ್ಯಾಲರಿ ನಿಂತಿದ್ದೀರಿ? ಶ್ವೇತಾ ಅಂಡ್ ದಂಪತಿಗಳೇನು ಕೂತಿದ್ದೀರಿ, ನಿಮಗೇನು ತೊಂದರೆ ಕೊಡೋದಲ್ಲ, ಉಳಿದವ್ರು ಸರಿ ಅಂತ ಹೇಳ್ತಾರೆ ಅಷ್ಟೇ. ನೀವು ಕೂತ್ಕೊಳ್ಳಿ. ಯಾರು ಅಪರೂಪಕ್ಕೆ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಎಲ್ಲರಿಗೂ ಒಂದು ಸದಾವಕಾಶವಿದೆ ಈ ಒಂದು ಕಬಡ್ಡಿ ವೈಭವವನ್ನು. ಥರ್ಡ್ ರಾಯ್ ಡಿಸೈಡ್ ರಾಯ್ ಮಾಡು ಇಲ್ಲವೇ ಮಡಿ, ದಾಡಿಯಲ್ಲಿ ಕಲಂದ್ರ ಅವರ ದಾಳಿ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ತಾರ. ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ, ಕಾಂಬಿನೇಷನ್ ಟ್ಯಾಕಲ್. ಕಲಂದರ್ ಅವರ ಬಂಧನ. ಏನು ಸತತ 3 ದಿನಗಳವರೆಗಿನ ಪಂದ್ಯಾಟಗಳಿಂದ ಕೊನೆಯ ನಿಮಿಷ 18-10 in favor of SVM ಹೊನ್ನಗುಂದ. ಆಟ ನಡೀತಾ ಇದೆ. ದಯವಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ 10,000 ರೂಪಾಯಿ ಸಹಾಯಧನಗಳನ್ನು ನೀಡಿದಂಥ ಶ್ರೀ ಮಹೇಶ್ ಗೌಡರು ಪಾಟೀಲ್ ಹಾಗೂ ಬಾಳಪ್ಪಣ್ಣ ಹೊಸಮನಿಯವರು, ಪ್ರಕಾಶಣ್ಣ ಅಲಗಲಿ ಅವರು, ಅದರಂತೆ ಟಿ ವಿ ಅರಳಿಕಟ್ಟಿಯವರು, ಸುಭಾಷಣ್ಣ ಅಲಗಲಿ ಅವರು, ಮತ್ತೆ ಗೌತಮ್ ರಾಮಪ್ಪ ಗೌಡನವರವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಈಗಾಗಲೇ ಅನೇಕ ಗಣ್ಯಮಾನ್ಯರು ಆಸೀನರಾಗಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. RNG ಸ್ಕೂಲ್ ಮೊದಲ ವರ್ಷ ಮಾರುತೇಶ್ವರ ಸೋರ್ಗಾವಿ ಈ 2 ತಂಡರು ಬೇರೆ ಮೈದಾನದಲ್ಲಿ ಬರಬೇಕು. ಇದು ನಿಮಗೆ ಕೊನೆ ಕರೆ. ಮಾರುತೇಶ್ವರ ಸೋರ್ಗಾವಿ RNG ಸ್ಕೂಲ್ ಮೊದಲು ಬನ್ನಿ. ಕೃಷ್ಣ ಇಲ್ಲಿದ್ದವ್ರಿಗೆಲ್ಲ ಅಲ್ಲಿ ಖಾಲಿ ಇದೆ, ಕಳಿಸ್ರಿ ದಯವಿಟ್ಟು. ಇಲ್ಲಿ ಸೌಂಡ್ ಜಾಸ್ತಿ ಇದೆ, ಅಲ್ಲಿ ಮೇಲ್ಗಡೆ ಹೋಗಿ ಸ್ವಲ್ಪ ಎಲ್ಲ ಅಕ್ಕಗಳು ಸ್ವಲ್ಪ ಸಹಕಾರ ಮಾಡಿ. ಅಜೀವ ಸಹಾಯದಾನಿಗಳು 10,000 ರೂಪಾಯಿ ನೀಡತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ದಯವಿಟ್ಟು